ಎಲ್ರಿಗೂ ಶುಭೋದಯ. ಇವತ್ತಿನ ತಿಂಡಿ ಬಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಬೇಗ ಬೇಗ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನಪ್ಪ ಹೆಸ್ರು ಕಾಳು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ. ಗೊಜ್ಜು ಮಾಡಿ ಇಟ್ಕೊಂಬಿಡ್ತೀನಿ ಫಸ್ಟು, ಟೈಮ್ ಆಗಿಬಿಟ್ಟಿದೆ ಅಲ್ವಾ. ಹಾಗಾಗಿ ಹೆಸ್ರು ಕಾಳಿಂದ ಏನು ಮಾಡ್ತಿದ್ದೀನಿ ಅಂದರೆ, ಸ್ಕೂಲಲ್ಲಿ ಲಂಚ್ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಹಾಕಬೇಕು. ಸ್ನ್ಯಾಕ್ಸ್ ಅಂದರೆ ಜಂಕ್ ಫುಡ್ಡೆಲ್ಲ ಅಲೋ ಇಲ್ಲ. ತರಕಾರಿ ಅಥವಾ ಫ್ರೂಟ್ಸ್, ಸಲಾಡು, ಮೊಳಕೆ ಕಾಳು ಈ ಥರದ್ದು ಏನಾದರೂ ಹಾಕಬೇಕು ಡೈಲಿ. ಹಾಗಾಗಿ ಏನು ಮನೇಲಿ ತರಕಾರಿ ಫ್ರೂಟ್ಸ್ ಏನೂ ಇರಲಿಲ್ಲ. ಹಾಗಾಗಿ ಹೆಸರು ಕಾಳಿಂದ ಪಲ್ಯ ಮಾಡ್ತಾಯಿದ್ದೀನಿ. ನಾನು 1 ಕಪ್ಪಷ್ಟು ಹೆಸರು ಕಾಳು, ಒಂದೇ ಒಂದು ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೀನಿ. ಅದು ಬೇಯ್ತಾ ಇದೆ. ಇಲ್ಲ ಅಷ್ಟೊತ್ತಿಗೆ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಗೊಜ್ಜು ರೆಡಿ ಆಯ್ತು. ಇವಾಗ ಪಲ್ಯಕ್ಕೆ ಏನೇನು ಬೇಕು ಅಂತ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಅಂಥದ್ದು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಒಂದು 3 ಎಸಳು ಬೆಳ್ಳುಳ್ಳಿ, ತೆಂಗಿನಕಾಯಿ ಹೆಚ್ಕೊಂಡಿದ್ದೀನಿ, ಅರ್ಧ ಟೊಮೊಟೊ, ಕೊತ್ತಂಬರಿ, ಕರಿಬೇವು, 2 ಮೆಣಸಿನ್ಕಾಯಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಳು ಬೆಂದಿದೆ, ತುಂಬ ನೀರೆಲ್ಲ ಹಾಕಬಾರ್ದು. 1 ಕಪ್ ಹೆಸ್ರು ಕಾಳಿಗೆ 1 ಕಪ್ ನೀರು ಹಾಕ್ಕೊಳ್ಳಿ ಸಾಕು. ಅದು ಸ್ವಲ್ಪ ಕಾಳು ಉದ್ರಾಗಿರ್ಬೇಕು, ತುಂಬ ಮೆತ್ತಗೆ ಬೇಯಿಸ್ಕೊಳ್ಬಾರ್ದು. ಇವಾಗ ಬಾಣಲಿಲಿ ನಾನು ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಜಾಸ್ತಿ ತುಂಬ ಎಲ್ಲ ರೋಸ್ಟ್ ಏನು ಮಾಡೋದು ಬೇಡ. ಮತ್ತು ಅರ್ಧ ಟೊಮೊಟೊ ಸಾಕು. ಅರ್ಧ ಟೊಮೊಟೊ ಹಾಕಿ ಕೈ ಆಡಿಸಿ ಸ್ವಲ್ಪ, ತುಂಬ ಬೇಯಿಸೋಕ್ಕೆಲ್ಲ ಹೋಗಬಾರ್ದು. ಅದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಬೇಕು, ಒಂದು 1/4 ಚಮಚ ಅರಿಶಿನ ಹಾಕಿ ಇದೇ ಥರ ಹೆಸ್ರು ಕಾಳು ಮಾಡ್ಕೊಬೋದು. ಮತ್ತು ಕಡಲೆಕಾಳು ರಾತ್ರಿ ಹೊತ್ತೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಇದೇ ಥರನೇ ಕಡಲೆಕಾಳಲ್ಲಿ ಮಾಡ್ಕೊಬೋದು. ಮತ್ತು ಕಡಲೆ ಬೀಜದಲ್ಲಿ ಮಾಡ್ಬೋದು. ಅದನ್ನು ಕೂಡ ನೈಟ್ ನೆನೆಸಿಡ್ಬೇಕು, ಬೆಳಗ್ಗೆ ಇದೇ ಥರನೇ ಮಾಡಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಮೊಳಕೆ ಕಾಳಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಕಾಳು ಮತ್ತು ಆಲೂಗಡ್ಡೆ ಕುಕ್ಕರ್ಗೆ ಹಾಕಿರ್ತೀವಲ್ವ, 2 ವಿಸಿಲ್ ಹೊಡ್ಸಿದ್ರೆ ಸಾಕು. ಜಾಸ್ತಿ ಆದರೆ ತುಂಬ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಕಾಳು ಇರಬೇಕು. ಸ್ವಲ್ಪ ಡ್ರೈ ತಾನೇ ಮಾಡ್ತಿರೋದು. ನೋಡಿ ನಾನು ಕೂಗಿಸ್ಕೊಂಡಿದ್ದೀನಿ, ಸ್ವಲ್ಪನೂ ನೀರು ಕೂಡ ಉಳಿದಿಲ್ಲ ಅದರಲ್ಲಿ. ಆ ಥರನೇ ಮಾಡ್ಕೊಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಕಾಳು ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಉಪ್ಪು ನಾನು ಮೊದಲೇ ಬೇಯಿಸೋಕೆ ಹಾಕಿರ್ತೀನಿ, ಹಂಗಾಗಿ ಸ್ವಲ್ಪನೇ ಉಪ್ಪು ಹಾಕಿದ್ದೆ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿದು ಹಾಕಿದ್ರೆ ಟೇಸ್ಟ್ ಇರಲ್ಲ. ತಿನ್ನಬೇಕಾದ್ರೆ ಅದು ಸ್ವಲ್ಪ ಬಾಯಲ್ಲಿ ಸಿಕ್ಕಿದ್ರೆ ಕ್ರಂಚಿಯಾಗಿರ್ತದಲ್ವ, ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಅದಕ್ಕೆ ಈ ಪಲ್ಯಕ್ಕೆ ಮಾತ್ರ ಯಾವಾಗಲೂ ಹೆಚ್ಚಿಬಿಟ್ಟೆ ಹಾಕೋದು. ನೀವು ಕೂಡ ಹೆಚ್ಚಿಬಿಟ್ಟೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಒಂದು 1/4 ಚಮಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಬೇರೆ ಮಸಾಲೆ ಎಲ್ಲ ಏನೂ ಆ್ಯಡ್ ಮಾಡೋಂಗಿಲ್ಲ, ಇದೆರಡು ಮಾತ್ರ ಹಾಕೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಇದು ರೆಡಿ ಆಯಿತು. ಟಿಫನ್ ಕೊಡಬೇಕು ಮಕ್ಕಳಿಗೆ. ಇವಾಗ ಸ್ಕೂಲಿಗೆ ಟೈಮ್ ಆಗಿದೆ ಅಲ್ವಾ, ಅದಕ್ಕೆ ತುಂಬ ಫಾಸ್ಟಾಗಿ ರೆಡಿ ಆಗ್ತಾಯಿದ್ದಾರೆ. ಇಬ್ಬರು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಇವಾಗ ನನ್ನ ಮಗಳು ಟೈಮ್ ಆಗೋಯ್ತು ತಲೆಬಾಚು ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡವಳೆ. ತಿಂಡಿ ಬೇಡ ನನಗೆ ಅಂತ, ಅದಕ್ಕೆ ಹೇಳ್ತಾಯಿದ್ದೀನಿ ತಿಂದರೆ ಮಾತ್ರ ತಲೆಬಾಚೋದು ಅಂತ. ಅದಕ್ಕೆ ತಿಂತಾಳು ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡು. ಇವಾಗ ಇಬ್ಬರದ್ದು ತಿಂಡಿ ಆಯಿತು. ಸ್ಕೂಲಿಗೆ ಬಿಟ್ಟು ಬರಬೇಕು. ಹೋಗ್ತಾವ್ರೆ. ಟೈಮ್ ಆಗಿಬಿಟ್ಟೈತೆ ಅಂತ ಚಿಕ್ಕವಳು ಓಡೋಗ್ತಾವಳೆ ನೋಡಿ. ಇವತ್ತು 3 ಗಂಟೆಗೆ ಮಳೆ ಬರ್ತಾಯಿದೆ ನೋಡಿ, ತುಂಬ ಮಳೆ ಬರ್ತಾಯಿದೆ. ಮಳೆ ಬರ್ತಾಯಿದ್ರೆ ಗೊತ್ತಲ್ವಾ, ಎಲ್ರಿಗೂ ಅನ್ಸೋದೆ ಅದು ಸಹಜ. ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಥವಾ ಖಾರವಾಗಿ ತಿನ್ನಬೇಕು ಅಂತ.
ಅದಕ್ಕೋಸ್ಕರ ಬೋಂಡ ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ. ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ ನಾನಿವಾಗ. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಆಚೆ. ಹೆಂಗೋ ಸ್ಕೂಲ್ ಮಕ್ಕಳು ಮನೆಗೆ ಬಂದಮೇಲೆ ಬರ್ತೈತೆ, ಇಲ್ಲ ಅಂದಿದ್ರೆ ಕರ್ಕೊಂಡೋಗಿ ಕರ್ಕೊಂಬರೋದು ತುಂಬ ಕಷ್ಟ ಆಗಿಬಿಡುತ್ತೆ ಬೈಕಲ್ಲಲ್ವ. ಹಂಗಾಗಿ ನೆಂದೋಗ್ಬಿಡ್ತಾರೆ. ಹೆಂಗೋ ಮನೆಗೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಗಿದೆ. ನನ್ನ ಮಗಳು ಚಿಕ್ಕವಳು ಆಲ್ರೆಡಿ ಕಾಯ್ಕೊಂಡು ಕೂತ್ಕೊಂಡವಳೆ. ಎಷ್ಟೊತ್ತಮ್ಮ ಮಾಡೋದು, ಬೇಗ ಮಾಡಮ್ಮ ಬೇಗ ಮಾಡಮ್ಮ ಅಂತ. ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ತಲೆ ತಿಂತವಳೆ. ತೋರಿಸ್ತೀನಿ ನೋಡಿ ಅವಳು ಏನು ಮಾತಾಡ್ತಾವಳೆ ಅಂತ ಅಂದ್ಬಿಟ್ಟು. ಯಾಕೆ ಹಂಗೆ ಕೂತಿರೋದು? ಹಾಂ, ತಿರುಗಿ ಈ ಕಡೆ. ಕ್ಲಿಪ್ ಯಾರು ಹಾಕಿದ್ದು? ಹಾಂ, ಒಂದು ರೌಂಡ್ ಆಲ್ರೆಡಿ ಎಲ್ಲರೂ ತಿಂದ್ಬಿಟ್ಟು ಇನ್ನೆರಡು ಮಾತ್ರ ಬಿಟ್ಟವ್ರೆ. ಮತ್ತೆ ಇನ್ನೊಂದು ರೌಂಡ್ ಹಾಕಿದ್ದೀನಿ ಇವಾಗ. ಬರೀ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಬಿಡ್ತಾರೆ ಅಂತ ಬೈತಾ ಇದ್ದೀನಿ. ತಿನ್ನಬೇಡಿ, ಊಟದ ಜೊತೆ ತಿನ್ನಿ ಅಂತ. ಹಾಗಾಗಿ ನಮ್ಮದು ಊಟ ಮಧ್ಯಾಹ್ನ 3:30 ಮೇಲೇ, ಮಕ್ಕಳು ಬಂದಮೇಲೆ ಊಟ ಮಾಡೋದು. ಎಂಥ ರೈಸು? ಅವತ್ತು ಹೇಳಿದ್ದು ಎಂಥದ್ದು? ಎಂಥ ರೈಸು? ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಎಂಥ ರೈಸು? ಬಾದ್ಮುಸಿ ರೈಸ್. ಏನಂಗಂದ್ರೆ? ಎಂಥ ಅಕ್ಕಿ? Oh my God. ಮೀಶೋದಲ್ಲಿ ಒಂದು ಜ್ಯುವೆಲರಿ ಸೆಟ್ ಬುಕ್ ಮಾಡಿದ್ದೆ. ಇಯರಿಂಗ್ಸು ಮತ್ತು ಚೈನ್ 2 ಕಾಂಬೋದು. ಅದು ಏನಿರ್ಬೋದು, ಅವಳಿಗೆ ಹೇಳಿಲ್ಲ ಏನು ಅಂತ. ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಟ್ಟೈತೆ ಅವಳಿಗೆ. ಏನಿರ್ಬೋದು ಅಂತ ತೆಗಿತಾವಳೆ. ನೋಡಿ ಇವಾಗ ಅವಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಅದು ಒಂದು ಸೀರೆಗೆ ಅಂತ ಬುಕ್ ಮಾಡಿರೋದು. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹಾಕ್ದಾಗ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ಪೀಚ್ ಕಲರ್ದು ಸ್ವಲ್ಪ ಬೀಡ್ಸ್ ಇದೆ ಅದರಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಮೆಟಲ್ ಥರದ್ದು. ನಾನು ಏನೇ ತಗೊಂಡ್ರೂ ಕೂಡ ಅದನ್ನು ಯೂಸ್ ಮಾಡೋದೇ ಇಲ್ಲ ನಾನು. ಬರೀ ನನ್ನ ಮಗಳೇ ಯೂಸ್ ಮಾಡ್ಕೊತಾಳೆ. ಸುಮ್ಮನೆ ನನಗೆ ಅಂತ ತಗೊಳ್ಳೋದು ಅಷ್ಟೇ ನಾನು. ಯಾವಾಗಲೂ ಅವಳಿಗೇನೆ ಯೂಸ್ ಆಗುತ್ತೆ ಅದು, ನನಗಿಂತ ಜಾಸ್ತಿ. ನೋಡಿ ಆಲ್ರೆಡಿ ಹಾಕ್ಕೊಂಡು ನೋಡ್ತಾವಳು ಅವಳು. ಯಾರಿಗಮ್ಮ ಇದು ಬುಕ್ ಮಾಡಿರೋದು ಅಂತ ಕೇಳಿದ್ಲು. ನಿನಗೆ ಅಂತ ಹೇಳಿದ್ದೀನಿ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾವಳೆ. ಅವಳ ಮುಖದಲ್ಲಿ ನಗು ನೋಡಿ, ಪಾಪ ನನಗೇನೆ ಅಂತ ಕೇಳ್ತಾವಳು ಡೌಟಲ್ಲಿ. ಮಕ್ಕಳಿಗೆ ಡೈಲಿ ಯೂಸ್ಗೆ ಅಂತ ಟೀ ಶರ್ಟ್ಗಳು ಬೇಕಾಗಿತ್ತು. ಹಂಗಾಗಿ ಇಲ್ಲೊಂದು ಕಾಟನ್ ಸೇಲ್ ಇದೆ. ಬಟ್ಟೆ ಮಾತ್ರ ತುಂಬ ಕ್ವಾಲಿಟಿ ಬಟ್ಟೆ ಸಿಗುತ್ತೆ, ಕಡಿಮೆ ದುಡ್ಡು ಕೂಡ. ಹಂಗಾಗಿ ನೋಡೋಣ ಅಂತ ಹೋಗಿದ್ವಿ. ಮತ್ತೆ ಮಳೆ ಬರೋ ಹಂಗಾಗಿತ್ತು. ಹಂಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಗ ಮನೆಗೆ ಬಂದುಬಿಟ್ವಿ. ಮತ್ತು ಸಂಜೆ 6 ಗಂಟೆಗೆ ಇಲ್ಲೇ ದೇವಸ್ಥಾನ ಇದೆ ಮನೆ ಪಕ್ಕದಲ್ಲೇ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಮತ್ತು ಒಂದು ಖಾಲಿ ಟ್ರೇ ಇತ್ತು. ಆ ಟ್ರೇನಲ್ಲಿ ಅವಳು ಏನೋ ಹಾಕ್ತಾಯಿದ್ದಾಳೆ ನೋಡಿ. ಮೆಂತ್ಯ ಕಾಳು ಹಾಕ್ತಾವಳೆ. ಮೆಂತ್ಯ ಸೊಪ್ಪು ಬೆಳಿಬೇಕು ಅಂತಂದ್ಬಿಟ್ಟು ಮೆಂತ್ಯ ಕಾಳು ಹಾಕ್ತಾವಳೆ ನೋಡಿ.
ಮತ್ತು ಪಾಲಕ್ ಸೊಪ್ಪು ತಂದಿದ್ದೆ, ಅದ್ರದ್ದು ಬೇರು ಕೂಡ ಇತ್ತು. ಅದ್ರ ಬೇರನ್ನು ಮತ್ತು ಮೆಂತ್ಯ ಕಾಳು ಒಂದೇ ಟ್ರೇನಲ್ಲಿ ಹಾಕ್ತಾವಳೆ. ಎಲ್ಲಾದರೂ ಒಂದು ಹೂವಿನ ಗಿಡ ಸಿಗಂಗಿಲ್ಲ, ತಗೊಂಬಂದು ಪಾಟಲ್ಲಿ ಒಂದೊಂದು ಪಾಟಲ್ಲಿ 3-4 ಗಿಡ ಹಾಕ್ಬಿಟ್ಟವಳೆ. ಯಾವುದೇ ಹೂವು ಆಗಿರಲಿ ತಂದು ಪಾಟಲ್ಲಿ ಹಾಕ್ತಾನೆ ಇರ್ತಾಳೆ. ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ನೋಡಿ ನಮ್ಮ ಪಾಟ್ಗಳಲ್ಲಿ ಎಷ್ಟು, ಒಂದು ಪಾಟಲ್ಲೇ 4-5 ಗಿಡಗಳು ಹಾಕ್ಬಿಟ್ಟವಳೆ ತಂದು.